ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಖಿ ವ್ಲಾಗ್ಸ್. ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಈಸಿಯಾಗಿ ಕಜ್ಜಾಯನ ಹೇಗೆ ಮಾಡೋದು ನೋಡೋಣ ಬನ್ನಿ. ಕಜ್ಜಾಯ ಮಾಡೋಕ್ಕೆ ನಾನಿಲ್ಲಿ 1 ಪಾವು ಅಕ್ಕಿನ ತಗೋತಾ ಇದ್ದೀನಿ. ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಒಂದಿನ ಫುಲ್ಲು ನೆನೆಸಿಟ್ಕೋಬೇಕು. ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಸೋಸ್ಕೊಂಡು ಈ ಥರ ಮಿಕ್ಸಿಯಲ್ಲಿ ಹಾಕಿ ಪೌಡರ್ ಥರ ಮಾಡ್ಕೋಬೇಕು. ಈಗ ನೋಡ್ಬೋದು ಇದು ಪೌಡರ್ ಆಗಿದೆ. ಈ ಥರ ಪೌಡರ್ ಆಗಿರುವಂಥ ಅಕ್ಕಿನ ಜರಡಿ ಹಿಡ್ಕೋಬೇಕು ನಾವು. ನಂತರ ಇದಕ್ಕೆ ಒಂದು ಸ್ವಲ್ಪ ಗಸಗಸೆ, ಒಂದು ಕೊಬ್ಬರಿ, ಹಾಗೆಯೇ ಚಿರೋಟಿ ರವೆನ ಹಾಕ್ಕೋಬೇಕು. ಎಳ್ಳು ಬೇಕಂದರೆ ಹಾಕ್ಕೋಬೋದು, ಅದು ಆಪ್ಷನಲ್. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬೆಲ್ಲದ ಪಾಕಕ್ಕೆ ಅಕ್ಕಿ ಹಿಟ್ಟಷ್ಟೇ ಅಳತೆಯಲ್ಲಿ ಬೆಲ್ಲನ ತಗೋಬೇಕು ಮತ್ತು ಒಂದು ಕಾಫಿ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ನಂತರ ಬೆಲ್ಲದ ಪಾಕನ ಒಂದು ತಟ್ಟೆಯಲ್ಲಿ ನೀರನ್ನ ಇಟ್ಕೊಂಡು ಈ ಥರ ಹಾಕ್ಕೊಂಡಾಗ ಅದು ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಆಗ ಪಾಕ ರೆಡಿಯಾಗಿದೆ ಅಂತ. ಈಗ ಈ ಪಾಕಕ್ಕೆ ಆಗಲೇ ಕಲಸಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕ್ಕೋತಾ ಇದ್ದೀನಿ. ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಈ ಪಾಕನ ಆರಕ್ಕೆ ಬಿಡಬೇಕು. ಈಗ ಆರಿರುವಂಥ ಪಾಕನ ಉಂಡೆ ಕಟ್ಕೋತಾ ಇದ್ದೀನಿ. ಉಂಡೆ ಕಟ್ಕೊಂಡು ಈ ರೀತಿ ಪ್ರೆಸ್ ಮಾಡಿಕೊಂಡು ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಈ ಥರ ಪ್ರೆಸ್ ಮಾಡಿಕೊಂಡು ಎಕ್ಸಸ್ ಆಯಿಲ್ನ ತಕ್ಕೋಬೇಕು. ಈಗ ಸಿಹಿಯಾದ ಕಜ್ಜಾಯ ರೆಡಿ. ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.